ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ ಹಾಗೂ ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿಸುಧಾ. ಕೇಳುಗರೆ, ಹಾಗಾದರೆ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೇಳುಗರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಅನುಸೂಯ ಶರ್ಮಾ ಅವರು. ಅನುಸೂಯ ಶರ್ಮಾ ಅವರ ವಿಶೇಷತೆ, ಇವರೊಬ್ಬ ಹಿರಿಯ ನಾಗರಿಕರಾಗಿದ್ದಾರೆ ಮತ್ತು ನಮ್ಮ ಬೆಂಗಳೂರು ನಗರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಹಿರಿಯ ನಾಗರಿಕರ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್ನ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಅವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಅವರು ಈ ಒಂದು ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಏನು ಹೇಳ್ತಿದ್ದಾರೆ ಹಾಗೂ ನಮ್ಮ ಹಿರಿಯ ನಾಗರಿಕರು ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿದ್ದಾರೆ, ಅವರು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅಂತ ಕಾರ್ಯಕ್ರಮದ ಮೂಲಕ ಕೇಳಿ ಬರೋಣ. ಎಲ್ಲರಿಗೂ ನಮಸ್ಕಾರ. ನಾನು ಸುಮಾರು 30 ವರ್ಷಗಳಿಂದಾನು ಟೆರೆಸ್ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಆಕ್ಚುಲಿ ಎಲ್ಲಾರು ಹೇಳೋ ಹಾಗೆ ಅವರ್ಸ್ ದಿ ಫಸ್ಟ್ ಒನ್, ಮೊದಲನೇ ತೋಟ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನಿಲ್ಲ, ಕೆಳಗಡೆ ಜಾಗ ಸಾಲಿಲ್ಲ ಅಂತ ಮೇಲ್ಗಡೆ ಹೋಗಿದ್ದಷ್ಟೇ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಗಿಡಗಳನ್ನ ನೋಡ್ತಾ ನೋಡ್ತಾ ಮಾಡ್ತಾ ಇದರ ಕಾನ್ಸೆಪ್ಟ್ ಒಂದು ಬೇರೆ ಇರಬಹುದು ಅನ್ನೋದು ಶುರುವಾಯ್ತು. ಅದು ನಾನ್ ಶುರು ಮಾಡಿದ ಸ್ವಲ್ಪ ದಿವಸಗಳಲ್ಲೇನೆ ಕಾನ್ಸೆಪ್ಟ್ ಇನ್ನೊಂದು ಕೆಲವು ಜನಗಳು ನನ್ನ ಜೊತೆಲಿ ಇದ್ರು. ಅಂದ್ರೆ ಅವಾಗ ನಾನು ಹಿರಿಯ ನಾಗರಿಕಳಾಗಿರ್ಲಿಲ್ಲ, ಇವಾಗ ಆಗಿದ್ದೀನಿ ಅನ್ನೋದು ವಿಶೇಷ ಅಷ್ಟೇನೆ. ಆ ಸಮಯದಲ್ಲಿ ವಿಶ್ವನಾಥ್ ಅನ್ನೋರು ಇದರ ಕಾನ್ಸೆಪ್ಟ್ ನ ತುಂಬಾ ಮುಂದಕ್ಕೆ ತಗೊಂಡು ಹೋಗಿ ಸಾಕಷ್ಟು ಜನ ಟೆರೆಸ್ ಗಾರ್ಡನ್ಸ್ ನ ಬೆಂಗಳೂರಿನಲ್ಲಿ ಮಾಡಿದ್ರು. ನೀವ್ ಹೇಳಿದ್ರಿ ಬೆಂಗಳೂರಿನಲ್ಲಿ ಕಷ್ಟ ಇದನ್ನ ಮಾಡೋದು ಅಂತ. ನನಗೆ ಆತರ ಅನ್ಸಲ್ಲ. ಯಾಕಂದ್ರೆ
ಬೆಂಗಳೂರಿನ ಹವಾಮಾನ ಯಾವ ರೀತಿ ಇದೆ ಅಂದ್ರೆ ಪ್ರತಿಯೊಂದು ಗಿಡವನ್ನು ಇಲ್ಲಿ ಬೆಳೆಯುವ ಸಾಧ್ಯತೆಗಳು ಇದೆ. ಅದು ನಮ್ಮ ಶ್ರಮ ಮತ್ತೆ ನಮ್ಮ ಶ್ರದ್ಧೆಯ ಮೇಲೆ ಡಿಪೆಂಡ್ ಆಗತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈ ವರ್ಷ ಒಂದು ಬಿಟ್ರೆ, ಈ ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಗಿಡಗಳು ಹಾಳಾಗಿರುವ ಇದು ಇದ್ದೇ ಇದೆ. ಆದ್ರೆ ಸಾಧಾರಣವಾಗಿ ಬೆಂಗಳೂರಿನ ಹವಾಮಾನ ತಾರಸಿ ತೋಟ ಮಾಡೋದಕ್ಕೆ ತುಂಬಾ ಅತ್ಯುತ್ತಮವಾದದ್ದು. ಯಾಕಂದ್ರೆ ನೀರಿನ ಸೌಲಭ್ಯ ಒಂದಿದ್ರೆ ನಿಮಗೆ ಬಿಸಿಲು ಧಾರಾಳವಾಗಿ ಸಿಗುವಂತಹದ್ದು, ಮತ್ತೆ ಆ ವಾತಾವರಣ ಸಾಕಷ್ಟು ಗಿಡಗಳಿಗೆ ಪೂರಕವಾಗಿ ಇರೋದ್ರಿಂದ ತಾರಸಿ ತೋಟ ಮಾಡೋದು ಬಹಳ ಸುಲಭ ಅಂತ ನನಗನ್ಸುತ್ತೆ. ಖಂಡಿತ ಮ್ಯಾಮ್. ನನ್ನ ಹೆಸರು ಪುಷ್ಪ. ಟೆರೆಸ್ ಅಲ್ಲಿ ಗಾರ್ಡನ್ ಹೆಂಗ್ ಆರಂಭ ಮಾಡೋದು, ಅದ್ರಲ್ಲಿ ಏನ್ ಅನುಕೂಲ ಅಂತ ಸ್ವಲ್ಪ ಹೇಳಿ ಮೇಡಮ್. ಹೇಗೆ ಆರಂಭ ಮಾಡೋದು ಅನ್ನೋದು ಏನು ನಿಮಗೆ ಬಿಟ್ಟ ವಿಷಯ. ಯಾಕಂದ್ರೆ ತಾರಸಿ ತೋಟ ಅಂತ ಹೇಳಿದಾಗ ಹಿಂದೆಲ್ಲ ನಾವು ಕೈ ತೋಟ, ಹಿತ್ಲು ಅಂತ ಎಲ್ಲ ಹೇಳ್ತಾ ಇದ್ವಿ. ಅದಕ್ಕೆ ಒಂದು ಬೇರೆ ಹೆಸರು ಕೊಟ್ಟು ತಾರಸಿ ಮೇಲೆ ಮಾಡ್ತಾ ಇರೋದ್ರಿಂದ ತಾರಸಿ ತೋಟ ಅಂತ ಹೇಳ್ತಾ ಇದೀವಿ ಅಷ್ಟೇ. ಗಿಡಗಳನ್ನ ಬೆಳೆಯೋ ವಿಧಾನ ಆಗ್ಲಿ ಅಥವಾ ಅದಕ್ಕೆ ಕೊಡ್ಬೇಕಾದ ಪೋಷಕಾಂಶಗಳನ್ನ ಕೊಡೋದಾಗ್ಲಿ ಎಲ್ಲವೂ ಒಂದೇ ತರಹ, ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಆದ್ರೆ ತಾರಸಿ ಮೇಲೆ ಬೆಳೆಯುವಾಗ ಕೆಲವು ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಯಾಕೆಂದ್ರೆ ಮನೇನ ಬಹಳ ಆಸೆ ಪಟ್ಟು ಕಟ್ಕೊಂಡಿರ್ತೀವಿ. ಆ ಮೇಲ್ಗಡೆನಲ್ಲಿ ಗಿಡಕ್ಕೆ ಹಾಕಿದ ನೀರಿರ್ಬೋದು, ಮಳೆ ಬಂದ ನೀರಿರ್ಬಹುದು, ಅದೆಲ್ಲ ನಿಂತ್ಕೊಂಡು ನೀರು ಸೀಪಾಗಿ ಒಳಗಡೆಗೆ ನಮ್ಮ ಮನೆ ಹಾಳಾಗುವ ಅವಕಾಶವನ್ನ ನಾವು ಕೊಡಬಾರ್ದು. ಇದು ತುಂಬಾ ಜಾಗ್ರತೆ ವಹಿಸಬೇಕಾದ ವಿಷಯ. ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ, ಮುಂಚಿತವಾಗಿ ನೀವು ತಾರಸಿ ತೋಟ ಮಾಡ್ತೀವಿ ಅಂತ ಯೋಚನೆ ಮಾಡೋದಕ್ಕೆ ಮುಂಚೆನೆ ಮೇಲ್ಗಡೆಯ ಟೆರೆಸ್ ಅನ್ನ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಮಾಡಿಸಬೇಕಾದದ್ದು. ಇವಾಗ ತುಂಬಾ ಪೇಂಟ್ ಗಳು ಬಂದಿದೆ ಆ ತರದ್ದು. ಮತ್ತೆ ಡ್ರೈನೇಜ್ ಸಿಸ್ಟಮ್ ನ ಸರಿಯಾಗಿ ನೋಡ್ಕೋಬೇಕು. ಮಳೆ ಬಂದಾಗ ತಾರಸಿ ಮೇಲೆ ಬೀಳುವ ಅಷ್ಟು ನೀರು ಕೆಳಗಡೆಗೆ ಹೋಗೋ ಹಾಗೆ ಮಾಡ್ಕೋಬೇಕು. ಇದ್ರಲ್ಲಿ ಇನ್ನೂ ಒಂದೇನಂತ ಹೇಳಿದ್ರೆ, ಆ ಕೆಳಗಡೆಗೆ ಹೋಗೋ ನೀರನ್ನ ಸ್ಟೋರ್ ಮಾಡುವ ವ್ಯವಸ್ಥೆ ನಾವು ಮಾಡ್ಕೊಂಡ್ರೆ ನಮ್ಮ ಗಿಡಗಳಿಗೆ ನಾವು ಎಕ್ಸ್ಟ್ರಾ ನೀರ್ನ ಹೊಂದಿಸ್ಬೇಕಾಗಲ್ಲ. ಅಂದ್ರೆ ಇದು ಮಳೆ ನೀರ ಕೊಯ್ಲು ಪ್ಲಸ್ ತೋಟ ಇದೆಲ್ಲವೂ ಒಂದಾಗಿ ಸೇರ್ಕೊಂಡ. ಮ್ಯಾಮ್, ಈಗ ನೀವ್ ಹೇಳ್ತಾ ಇದ್ರಿ ಈಗ ತೋಟ ಮಾಡೋದು ಅಂದ್ರೆ ಮುಖ್ಯವಾಗಿ ನಮ್ಗೆ ಬೇಕು ಮಣ್ಣು, ಗೊಬ್ಬರ, ಇದು ತುಂಬಾನೇ ಇಂಪಾರ್ಟೆಂಟ್. ಹೌದು. ಹಾಗಾಗಿ ನಗರ ಪ್ರದೇಶದಲ್ಲಿ, ಬೆಂಗಳೂರಲ್ಲಿ ಮತ್ತೆ ವಯಸ್ಸಾದವರು ಅಂತ ಹೇಳಿದಾಗ ಅವ್ರಿಗೆ ಟೆರೆಸ್ ಫಾರ್ಮಿಂಗ್ ಬಗ್ಗೆ ತುಂಬಾ ಪ್ರೋತ್ಸಾಹ ಕೊಡ್ಬೇಕು ಅಂದ್ರೆ ಖಂಡಿತ ಈ ಮಣ್ಣು ಗೊಬ್ಬರದ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕು ಮ್ಯಾಮ್. ಹೇಗೆ? ಈಗ ಮೊದಲಿಗೆ ಬರೋಣ. ನಾನ್ ನಿಮ್ಗೆ ಹೇಳಿದ್ದೆ ವಾಟರ್ ಪ್ರೂಫ್ ಮಾಡಿಸ್ಬೇಕು ಅನ್ನೋದೆಲ್ಲ ಹೇಳಿದೆ. ಮತ್ತೆ ಕುಂಡಗಳಲ್ಲಿ ಗಿಡಗಳನ್ನ ಬೆಳಿಬೇಕಾಗುತ್ತೆ. ಕುಂಡ ಅಥವಾ ಅಂದ್ರೆ ಇಂಥದ್ರಲ್ಲೇ ಬೆಳಿಬೇಕು ಅನ್ನುವಂತಹ ಯಾವುದೇ ಕಾಯ್ದೆ ಕಾನೂನು ಇಲ್ಲ. ಹಳೆಯ ಇದ್ರದ್ದು ಪ್ಯಾಕಿಂಗ್ ಕೇಸ್ಗಳು ಬರುತ್ತಲ್ಲ, ಥರ್ಮೋಕೋಲ್ ಬಾಕ್ಸ್ಗಳು, ಅವುಗಳನ್ನ ಬಳಸ್ಕೋಬಹುದು. ಪ್ಲಾಸ್ಟಿಕ್ ಕವರ್ಗಳನ್ನ ಬಳಸ್ಕೋಬಹುದು, ದೊಡ್ಡದಾಗಿರೋ ಚೀಲಗಳನ್ನ ಬಳಸ್ಕೋಬಹುದು, ಯಾತ್ರಲ್ಲಿ ಬೇಕಾದ್ರೂ ಬೆಳೆಸ್ಕೋಬಹುದು. ಆದ್ರೆ ಇಲ್ಲಿ 2 ಪಾಯಿಂಟ್ ನ ನಾವು ನಿಗದಲ್ಲಿ ಇಟ್ಕೋಬೇಕಾಗತ್ತೆ. ಒಂದು, ಅದಕ್ಕೆ ಡ್ರೈನೇಜ್ ಕರೆಕ್ಟ್ ಆಗಿರ್ಬೇಕಂದ್ರೆ ನಾವು ಹಾಕುವಂತಹ ನೀರು ಅಥವಾ ಪೋಷಕಾಂಶಗಳು ಕೆಳಗಡೆ ಸಲೀಸಾಗಿ ಹೋಗುವ ರೀತಿಯಲ್ಲಿ ಕೆಳಗವರೆಗೂ ಹೋಗಬೇಕು ಪೋಷಕಾಂಶ. ಎಕ್ಸ್ಟ್ರಾ ಆಗಿದ್ದ ನೀರು ಮಾತ್ರ ಕುಂಡದಿಂದಾಗ್ಲಿ ಚೀಲದಿಂದಾಗ್ಲಿ ಆಚೆ ಹೋಗುವಂತೆ ಮಾಡ್ಕೋಬೇಕು. ಈಗ ಏನಾಗಿದೆ ಅಂದ್ರೆ ಮಣ್ಣನ್ನ ಹೊಂದಿಸೋದೇ ಒಂದು ದೊಡ್ಡ ಕಷ್ಟ ಆಗಿದೆ ಬೆಂಗಳೂರಿನೊಳಗೆ, ನೀವು ಹೇಳಿದ ಹಾಗೆ. ಮತ್ತೆ ತುಂಬಾ ಕಾಸ್ಟ್ಲಿ ಆಗಿದೆ ಅದು. ಈ ಟೆರೆಸ್ ಗಾರ್ಡನ್ ಮಾಡೋ ಉದ್ದೇಶ, ನನ್ನ ಅನಿಸಿಕೆ ಏನಂತಂದ್ರೆ, ಹೆಚ್ಚಿನ ಖರ್ಚು ವೆಚ್ಚ ಇಲ್ಲದೆ ಮನೇಲಿ ಏನಿದೆಯೋ ಅದನ್ನ ಬಳಸ್ಕೊಂಡು ನಾವು ಮಾಡುವಂತಹದ್ದು ಮಾಡ್ಬೇಕು ಅಂತ. ಈಗ ಮೊದಲನೇದಾಗಿ ನಮಗ್ ಬೇಕಾಗೋದು ಮಣ್ಣಿಗಿಂತ ಹೆಚ್ಚಾಗಿ ಕಾಂಪೋಸ್ಟ್ ಕೂಡ ಹೊರಗಡೆನಲ್ಲಿ ಸಿಕ್ಕಾಪಟ್ಟೆ ಆರ್ಗ್ಯಾನಿಕ್ ಕಾಂಪೋಸ್ಟ್ಗಳು ಬೆಲೆ ಬಹಳ ಇರುತ್ತೆ. ಇದಕ್ಕೋಸ್ಕರ ನಮ್ಮ ಕಿಚನ್ ವೇಸ್ಟ್ ನಾವು ಉಳಿಸ್ಕೋಬಹುದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಕಿಚನ್ ವೇಸ್ಟ್ ಅನ್ನ ಮಾಡುವಾಗ ಅದಕ್ಕೆ ಒಣಗಿದ ಎಲೆಗಳು ಅಥವಾ ಬೇರೆ ಬೇರೆ ತರಹದ ಎಷ್ಟು ತರಹದ ಎಲೆಗಳನ್ನ ನಾವು ಅದರಲ್ಲಿ ಸೇರಿಸ್ತೀವೋ ಕಾಂಪೋಸ್ಟ್ ಒಳಗಡೆ, ಅಷ್ಟು ಪೋಷಕಾಂಶಗಳನ್ನ ನಾವು ಅದಕ್ಕೆ ಕೊಟ್ಟ ಹಾಗೆ ಆಗತ್ತೆ. ಇದನ್ನ ಮಾಡ್ಕೊಳ್ಳೋದನ್ನ ಮಾತ್ರ ಮೊದಲಿಗೆ ಶುರು ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ. ಮತ್ತೆ ಎರಡನೇದು ಏನಂತ ಹೇಳಿದ್ರೆ, ಇರುವ ಮಣ್ಣನ್ನ ಮತ್ತೆ ಹೇಗೆ ನಾವು ಬಳಸ್ಕೊಳಕ್ ಸಾಧ್ಯ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ನಾವು ನೋಡ್ತಾ ಇರೋದು 25 ಪಾಟ್ ಇಟ್ಕೊಂಡಿದ್ದಾರೆ, 25 ಪಾಟ್ ಅಲ್ಲಿ ಗಿಡ ಹಾಕಿದ್ದಾರೆ, ಅದನ್ನ ರೀಪಾಟ್ ಮಾಡಿಸ್ಬೇಕು ಅಂತ ಯಾರೋ ಒಬ್ರನ್ನ ನಾವು ಕರೆಸ್ದಾಗ ಏನ್ ಮಾಡ್ತಾರೆ, ಅವ್ರ ಮಣ್ಣು ಗೊಬ್ಬರ ಎಲ್ಲಾನು ಬೆರೆಸ್ಕೊಂಡು ತಂದ್ಬಿಟ್ಟು ಇದರಲ್ಲಿ ಇರುವ ಮಣ್ಣನ್ನೆಲ್ಲ ಕಂಪ್ಲೀಟ್ ಆಗಿ ತೆಗೆದ್ ಬಿಡ್ತಾರೆ. ಅಂದ್ರೆ ನಾವು ಪುನಃ ಅದಕ್ಕೆ ಹೊಸದಾಗಿ ಮಣ್ಣನ್ನ ಹಾಕದ ಹಾಗೆ. ಆದ್ರೆ ನಮ್ಮ ಹತ್ರ ಇರುವ ಮಣ್ಣನ್ನ ನಾವು ಹೇಗೆ ಸಜೀವಗೊಳಿಸಬಹುದು ಅಂತ. ಯಾಕೆಂದ್ರೆ ಯಾವುದೋ ಒಂದು ಗಿಡ ಹಾಕಿದಾಗ ಅದು ತನಗೆ ಬೇಕಾದ ಪೋಷಕಾಂಶಗಳನ್ನ ಮಾತ್ರ ಮಣ್ಣಿಂದ ತಗೊಂಡಿರುತ್ತೆ.
ಹಾಗಾಗಿ ಉಳಿದ ಪೋಷಕಾಂಶಗಳು ಆ ಮಣ್ಣಲ್ಲಿ ಹಾಗೆ ಇರುತ್ತೆ. ಅದನ್ನ ನಾವು ದಂಡ ಮಾಡಬೇಕು ಬೇಕಾಗಿಲ್ಲ. ಅದರಿಂದ ಏನ್ ಮಾಡಬಹುದು ಅಂದ್ರೆ ಒಣಗಿದ ಎಲೆಗಳನ್ನ ತಂದು ಒಂದು ಲೇಯರ್ ಎಲೆ, ಇನ್ನೊಂದು ಲೇಯರ್ ಮಣ್ಣು ಈ ತರ ಹಾಕಿ ಚೀಲದಲ್ಲಿ ತುಂಬಿಸಿಟ್ರೆ ಒಂದು 3 ತಿಂಗಳಲ್ಲಿ ನಿಮಗೆ ಆ ಮಣ್ಣು ಸಂಪೂರ್ಣವಾಗಿ ಸಾವಯವದ ಜೊತೆ ಬೆರ್ಕೊಂಡದು ಪುನರ್ ಬಳಕೆಗೆ ಅದು ಉಪಯೋಗ ಆಗುತ್ತೆ. ಈ ರೀತಿ ಅದನ್ನ ಆ ಮಣ್ಣನ್ನ ನಾವು ಸಜೀವ ಮಾಡ್ಕೋಬಹುದು ಯಥಾ ಪ್ರಕಾರ. ಅಂದ್ರೆ ಹೊಸದಾಗಿ ಹೊರಗಡೆಯಿಂದ ಮಣ್ಣು ತರಬೇಕಾದ ಅವಶ್ಯಕತೆ ಇರಲ್ಲ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕಾಯರ್ ಪೀಟ್ ತುಂಬಾ ಇದನ್ನ ಪ್ರಾಮುಖ್ಯತೆಯನ್ನ ಪಡ್ಕೋತಾ ಇದೆ. ಹಾಗಾಗಿ ಕಾಯರ್ ಪೀಟ್ ಹಾಕುವುದ 2 ಉದ್ದೇಶ. ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಕಾಯರ್ ಪೀಟ್ ಹಾಕಿದ್ರೆ ನಾವು ಗೊಬ್ಬರ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಅಂತ. ಕಾಯರ್ ಪೀಟ್ ಗೊಬ್ಬರ ಅಲ್ಲ, ಅದು ಒಂದು ಮೀಡಿಯಂ ಅಷ್ಟೇನೆ. ಮಣ್ಣು ಹಾಕಿದಾಗ ನೀವ್ ಹೇಳ್ತಾ ಇದ್ದೀರಾ, ಹಿರಿಯ ನಾಗರಿಕರಿಗೆ ಮಣ್ಣು ಹಾಕಿದಾಗ ಪಾಟಿನ ಎತ್ತೋದಾಗ್ಲಿ ಎತ್ತಿ ಅಲ್ಲಿ ಇಲ್ಲಿ ಇಡೋದಾಗ್ಲಿ ಮಾಡೋದು ಬಹಳ ಕಷ್ಟ. ಅದರಿಂದ ಈ ಕಾಯರ್ ಪೀಟ್ ಹಾಕಿದಾಗ ವೆಯ್ಟ್ ಕಡಿಮೆ ಆಗುತ್ತೆ. ಅದ್ರ ತೂಕ ಕಡಿಮೆ ಆದಾಗ ನೀವು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಎತ್ತಿಡೋದಾಗ್ಲಿ ಅದನ್ನ ರಿಪೋರ್ಟಿಂಗ್ ಮಾಡೋದಾಗ್ಲಿ ಅದೆಲ್ಲ ಕೆಲಸಗಳು ಸಾಕಷ್ಟು ಸುಲಭ ಆಗುತ್ತೆ. ಹಲೋ ಮೇಡಮ್, ಹೇಳಿ. ಸುಮ್ನಾ ಮೇಡಮ್, ನಮ್ಗೆ ವಯಸ್ಸಾಗಿದೆ. ಹೆಂಗ್ ತೋಟ ಮೇಲೆ ಹತ್ತಿ ಮಾಡೋದು? ಮೇಲೆ ಹತ್ತಿ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದೀರಾ? ಹೌದು. ಅಂದ್ರೆ ಈಗ ವಯಸ್ಸಾಗಿರೋರು ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವೆಲ್ಲ ಅನ್ಕೊಳ್ತೀವಿ ಮೊಣಕಾಲ್ ನೋವು, ಮೊಣಕೈ ನೋವು, ಅವ್ರಿಗೆ ಮನೇಲಿ ಓಡಾಡೋದೇ ಕಷ್ಟ ಇರುತ್ತೆ. ಹಾಗಾಗಿ ಹೇಗೆ ಅವರು ಈ ಎಲ್ಲಾ ಫಿಸಿಕಲಿ ಇರುವಂತಹ ಎಲ್ಲಾ ತೊಂದರೆಗಳಿಂದ ಅವ್ರನ್ನವರು ಇಲ್ಲ ಅಂತ ಹೇಳಿ ಈ ಒಂದು ಟೆರೆಸ್ ಗಾರ್ಡನಿಂಗ್ ಮಾಡೋದಿಕ್ಕೆ ಅಥವಾ ಗಾರ್ಡನ್ ಮಾಡೋದಿಕ್ಕೆ ಹೇಗೆ ಅವ್ರನ್ನ ಪ್ರೋತ್ಸಾಹಿಸೋದು ಅಥವಾ ಹೇಗೆ ಮಾಡೋದು ಫಿಸಿಕಲಿ? ಇಲ್ಲ, ಅವರು ಮಾಡಿ ಹತ್ತಲಿಕ್ಕೆ ಕಷ್ಟ ಆಗಿದೆ ಅಂದಾಗ ಏನು ಮಾಡಕ್ ಆಗಲ್ಲ ಮೇಡಮ್. ಟೆರೆಸ್ ಗಾರ್ಡನ್ ಬಗ್ಗೆ ಬಿಡೋದು ಒಳ್ಳೇದು. ಅದಕ್ಕೆ ಆದ್ರೆ ನಮ್ಮ ಮನೆ ಮುಂದ್ಗಡೆ ಕಾಂಪೌಂಡ್ ಇರುತ್ತೆ ಅಲ್ವಾ, ಕಾಂಪೌಂಡಿನ ಕೂಡ ನಾವು ಪಾಟ್ಗಳನ್ನ ಇಟ್ಕೋಬಹುದು. ನಮಗೆ ತುಂಬಾ ಪ್ರಿಯವಾಗಿರುವಂತಹ 10 ಗಿಡಗಳನ್ನ ಬೆಳ್ಕೊಂಡ ಕೂಡ ಇದು ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ವಯಸ್ಸಾದವರಿಗೆ ನಮ್ಗೆ ಹಿಂದೆಲ್ಲ ಮಾಡ್ತಾ ಇದ್ವಿ ಇವಾಗ ಮಾಡಕ್ ಆಗ್ತಿಲ್ವಲ್ಲ ಅನ್ನುವಂತಹ ಸಂಕಟ ತುಂಬಾ ಇರುತ್ತೆ. ಯಾಕಂದ್ರೆ ಅದನ್ನ ನಾನು ಅನುಭವಿಸ್ತಾ ಇರ್ತೀನಿ ಪ್ರತಿ ಸಮಯದಲ್ಲೂ. ಆದ್ರೆ ಏನ್ ಮಾಡೋದು ಅಂದ್ರೆ ಗಿಡನ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಸಿರು ನಮ್ ಕಣ್ಣಿಗೆ ಬೀಳ್ಬೇಕು. ಬಿದ್ದ ದಿನ ಜೀವ ಚೈತನ್ಯ ಬಂದಂಗೆ ಅವತ್ತಿನ ದಿನ ತುಂಬಾ ಸುಗಮವಾಗಿ ಸುಖವಾಗಿ ಕಳಿಯತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನೀವು ಮೆಟ್ಲ ಮೇಲೆ ಮತ್ತೆ ಕಾಂಪೌಂಡ್ ಮೇಲ್ಗಡೆನಲ್ಲಿ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಗಿಡಗಳನ್ನ ಹಾಕಿದ್ರೆ ಅದನ್ನ ಸ್ವಲ್ಪ ಆದಷ್ಟು ಬೇಗ ಬದಲಾಯಿಸಬೇಕಾದಂತಹ ಪರಿಸ್ಥಿತಿ ಬರ್ಬೋದು. 6 ತಿಂಗಳಿಗೊಂದ್ಸತಿ ಅದರ ಒಳಗಿನ ಮಣ್ಣನ್ನ ತೆಗೆದು ಬೇರೆ ಕಾಂಪೋಸ್ಟ್ ಸೇರಿಸಿ ಪುನಃ ಆ ಗಿಡವನ್ನ ನಾಟಿ ಮಾಡ್ಬೇಕಾದಂತಹ ಕೆಲಸ ಒಂದಿರುತ್ತೆ ವಿನಃ ಪುಟ್ಟ ಪಾಟ್ಗಳನ್ನ ಹಾಕೊಂಡಾಗ ಎತ್ತೋದು ಇಳಿಸೋದು ಇವೆಲ್ಲಾನು ತುಂಬಾ ಸುಲಭ ಆಗುತ್ತೆ. ಮತ್ತೆ ನಿಮ್ಮ ಕಾಂಪೌಂಡ್ ಕೂಡ ಸುಂದರವಾಗಿ ಕಾಣುತ್ತೆ. ರಸ್ತೆಯಲ್ಲಿರೋ ಧೂಳು ನಮ್ಮನೆ ಒಳಕ್ ಬರಲ್ಲ. ಬೇಕಾದಷ್ಟು ಪ್ರಯೋಜನಗಳಿರೋದು. ಮತ್ತೆ ಎದ್ದ ತಕ್ಷಣ ನಿಮಗೆ ಆ ಹಸಿರು ಕಣ್ಣಿಗೆ ಬಿದ್ದಾಗ ಒಂದ್ ತರಹದಲ್ಲಿ ಅವತ್ತಿನ ದಿನ ಬಹಳ ಚೆನ್ನಾಗಿ ನಡೆಯುತ್ತೆ ಅಂತ ನನ್ನ ಭಾವನೆ. ಮ್ಯಾಮ್, ಇವಾಗ ಮತ್ತೆ ನಾವು ಟೆರೆಸ್ ಮೇಲೆ ಗಿಡಗಳು ಬೆಳೆಸಿದಾಗ ಅದರ ಒಂದು ರೂಟ್ಸ್ ಬಿಲ್ಡಿಂಗ್ ಏನೋ ಪ್ರಾಬ್ಲಮ್ ಆಗೋದಿಲ್ವಾ? ಕೆಲವು ರೂಟ್ಸ್ ಇಲ್ಲ ಮೇಡಮ್, ಯಾಕಂದ್ರೆ ನೇರವಾಗಿ ಮಣ್ಣು ಹಾಕಿ ತಾರಸಿ ಒಳಗಡೆ ಗಿಡ ಬೆಳಿಬಾರ್ದು. ತುಂಬಾ ಜನ ಮಾಡಿದಾರ ಆ ಕೆಲ್ಸನ. ಬಳ್ಳಿ ಹಾಕಿದ್ರೆ ತುಂಬಾ ಅಗಲಕ್ಕೆ ಬೇರ್ ಬರುತ್ತೆ ಅಲ್ವಾ ಅಂತ ಹೇಳಿ ಮಾಡ್ತಾರೆ. ಅದಕ್ಕೆಲ್ಲ ಪ್ರೊಸೀಜರ್ಗಳಿದೆ. ಏನಂದ್ರೆ ಕೆಳಗಡೆನಲ್ಲಿ ಕಾಯರ್ ಪೀಟ್ ಹಾಕಿ ಮೇಲ್ಗಡೆನಲ್ಲಿ ಅದಕ್ಕೊಂದು ತರಹದ ಸ್ಪೆಷಲ್ ಪ್ಲಾಸ್ಟಿಕ್ ಶೀಟ್ ಸಿಗುತ್ತೆ. ಆ ಪ್ಲಾಸ್ಟಿಕ್ ಶೀಟ್ ಹಾಕಿ ಸುತ್ತ ಅದಕ್ಕೆಲ್ಲ ಕಟ್ಟಡ ಕಟ್ಟದಂಗೆ ಮಾಡಿ ಅದೆಲ್ಲ ಮಾಡ್ಬೇಕು. ಇದೆಲ್ಲ ಮಾಡೋದಕ್ಕಿಂತನೂ ಸ್ವಲ್ಪ ದೊಡ್ಡ ಸೈಜಿನ ಪಾಟ್ ಅಲ್ಲಿ ಗಿಡಗಳನ್ನ ಹಾಕೊಂಡಾಗ ನೀವು ಬೇರೆ ಕೆಳಗಡೆಗೆ ಬರಲ್ಲ, ಖಂಡಿತ ಬರಲ್ಲ ಅದ್ರೊಳಗಡೆ. ಆಮೇಲೆ ನೀರ್ ಕೂಡ ಎಕ್ಸ್ಟ್ರಾ ನೀರು ಹೋಗುತ್ತೆ ಅಂತ ಹೇಳಿದೆ. ಪಾಟಿನ ಕೆಳಗಡೆನಲ್ಲಿ ಒಂದು ಸಣ್ಣ ತಟ್ಟೆ ಅಥವಾ ಸಿಗತ್ತೆ, ಮಣ್ಣಿಂದು ಸಿಗತ್ತೆ, ಎಲ್ಲ ಸಿಗತ್ತೆ. ಕೆಳಗಡೆ ಇಟ್ಟಾಗ ನಿಮ್ಗೆ ಅದರಿಂದ ಬಂದಿದ್ದು ಎಕ್ಸ್ಟ್ರಾ ನೀರ್ ಅದರಲ್ಲೇ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ 2 ದಿನ ನೀವು ನೀರ್ ಹಾಕದೇ ಇದ್ರು ಕೂಡ ಆ ಬೇರುಗಳು ಕೆಳಗಡೆಯಿಂದ ನೀರನ್ನ ಮೇಲಕ್ಕೆ ಎಳ್ಕೊಳತ್ತೆ. ಹಾಗಾಗಿ ನಿಮ್ಗೆ ಆ ತರಹದ ತೊಂದರೆ ಏನು ಆಗಲ್ಲ. ರೂಫಿಗೆ ಮಾತ್ರ ಖಂಡಿತವಾಗಿ ಆಗಲ್ಲ. ಆದರೆ ತಾರಸಿ ಮೇಲ್ಗಡೆನಲ್ಲಿ ಮಣ್ಣನ್ನ ಕೆಳಗಡೆ ಬಿದ್ದಾಗ, ಅದ್ರ ಮೇಲೆ ನೀರು ಬಿದ್ದಾಗ, ಅದ್ರ ಮೇಲೆ ಗಿಡಗಳೇನಾದ್ರೂ ಹುಟ್ಕೊಂಡ್ರೆ ಅದನ್ನ ನೀವು ತೆಗೀದೇ ಇದ್ರೆ ಮಾತ್ರ ಖಂಡಿತವಾಗಿ ಅದು ರೂಫ್ ನ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಮ್ಯಾಮ್, ಅವ್ರು ಕೇಳ್ತಾ ಇರೋದು ಟೆರೆಸ್ ಮೇಲೆ ಹೇಗೆ ನಾವು ಗಿಡ ಬೆಳೆಸ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಿದಾರೆ ಮ್ಯಾಮ್. ನೇರವಾಗಿ ಮಣ್ಣು ಹಾಕಿ ಟೆರೆಸ್ ಮೇಲೆ ಗಿಡಗಳನ್ನ ಬೆಳೆಸಬಾರದು. ಇದು ರೂಫ್ಗೆ ತುಂಬಾ ತೊಂದರೆ ಮಾಡುತ್ತೆ. ಅದರಿಂದಾಗಿ ನೀವಿಲ್ಲ ಕುಂಡಗಳನ್ನ ತಂದಿಟ್ಕೋಬಹುದು. ಇವಾಗ ನಿಮಗೆ ತುಂಬಾ ಭಾರ ಆಗುತ್ತೆ ಕುಂಡ ಅನ್ಸಿದ್ರೆ ಪ್ಲಾಸ್ಟಿಕ್ ಕುಂಡಗಳು ಸಿಗುತ್ತೆ. ಆದ್ರೆ ಸಿಮೆಂಟ್ ಕುಂಡಗಳನ್ನ ದಯವಿಟ್ಟು ಬಳಸಬೇಡಿ. ಯಾಕಂದ್ರೆ ಸಿಮೆಂಟ್ ಕುಂಡದಲ್ಲಿ ಗಾಳಿ ಆಡಲ್ಲ. ಗಿಡಕ್ಕೆ ನಮಗೆ ನೀರು ಬಿಸಿಲು ಎಷ್ಟು ಬೇಕೋ, ಮಣ್ಣು ಪೋಷಕಾಂಶಗಳು ಎಷ್ಟು ಬೇಕೋ ಅಷ್ಟೇ ಗಾಳಿ ಕೂಡ ಬೇಕು. ಆ ಗಾಳಿ ಬೀಸ್ತಾ ಇದ್ದಾಗ ಅದ್ರೊಳಗಡೆನಲ್ಲಿ ಗಾಳಿ ಹೋಗ್ತಾ ಇದ್ದಾಗ ಮಾತ್ರ ಗಿಡ ತುಂಬಾ ಚೆನ್ನಾಗಿ ಬರೋಕ್ಕೆ ಸಾಧ್ಯತೆ ಇರುತ್ತೆ.
ಹಾಗಾಗಿ ನೀವು ಕುಂಡಗಳಲ್ಲಿ ಬೆಳೆಸಬಹುದು, ಅದನ್ನ ಚೀಲಗಳಲ್ಲಿ ಬೆಳೆಸಬಹುದು. ದೊಡ್ಡದು ಇವಾಗ ಗೋಧಿ ಹಿಟ್ಟಿಂದು ಅದ್ರದ್ದೆಲ್ಲ 10 kg ಚೀಲಗಳು ಬರುತ್ತಲ್ಲ, ಆ ಪ್ಲಾಸ್ಟಿಕ್ ಚೀಲಗಳನ್ನ ಬಳಸಬಹುದು. ಕೆಳಗಡೆನಲ್ಲಿ ಒಂದ್ 5-6 ತೂತು ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಇರುವಂತಹ ನೀರು ಅದರಿಂದ ಹೊರಟೋಗುತ್ತೆ. ಅಂದ್ರೆ ನಿಂತ್ಕೊಳ್ಳಲ್ಲ, ಸ್ಟಾಗ್ನೆಂಟ್ ಆಗಲ್ಲ ನೀರ್ ಅದ್ರಲ್ಲಿ. ಹಾಗಾಗಿ ನೀವು ಯಾವುದೇ ಒಂದು ಇದ್ರೊಳಗಡೆನಲ್ಲಿ ಹಾಕಬೇಕಾದ ಮೀಡಿಯಾ ಹಾಕ್ಬೇಕಷ್ಟೇ. ಒಂದು ಮಣ್ಣು, ಒಂದು ಮರಳು, 1.5 ಗೊಬ್ಬರ. ಇದು ಪ್ರಪೋರ್ಷನ್, ನಾರ್ಮಲಿ ನಾವು ಯೂಸ್ ಮಾಡುವಂತಹ ಪ್ರಪೋರ್ಷನ್. ಕೆಲವು ಗಿಡಗಳಿಗೆ ಕಾಂಪೋಸ್ಟ್ ಜಾಸ್ತಿ ಬೇಕಾಗುತ್ತೆ, ಕೆಲವಕ್ಕೆ ಮರಳು ಜಾಸ್ತಿ ಬೇಕಾಗುತ್ತೆ. ಇದನ್ನ ಮಾಡ್ತಾ 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 ಅಭ್ಯಾಸ ಆಗ್ಬಿಡುತ್ತೆ, ಗೊತ್ತಾಗತ್ತೆ. ನೋಡ್ತಾ ನೋಡ್ತಾ ಗೊತ್ತಾಗತ್ತೆ ಯಾವ ಗಿಡಕ್ಕೆ ಏನ್ ಬೇಕು, ಯಾವ ಗಿಡಕ್ಕೆ ಏನ್ ಬೇಡ, ಯಾವ್ದಕ್ ನೀರ್ ಬೇಕು, ಯಾವ್ದಕ್ ನೀರ್ ಬೇಡ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮ್ಯಾಮ್, ಕಾಂಪೋಸ್ಟಿಂಗ್ ಮಾಡೋದಕ್ಕೆ ಬೆಸ್ಟ್ ವೇ ಅಂತ ಯಾವ್ದಿದೆ? ಬಿಕಾಸ್ ಕಾಂಪೋಸ್ಟ್ ಮಾಡೋದಕ್ಕೆ ಸಾಕಷ್ಟು ಸಿಗತ್ತೆ ಇವಾಗ. ಹೌದು, ಶುರುವಿನಲ್ಲಿ ಕಾಂಪೋಸ್ಟ್ ಮಾಡೋದು ಸ್ವಲ್ಪ ತೊಂದರೆಯ ವಿಚಾರ. ಯಾಕಂದ್ರೆ ಯಾವ ತರಹದಲ್ಲಿ ಮಾಡಿದಾಗ್ಲೂ ಕಾಂಪೋಸ್ಟ್ ಚೆನ್ನಾಗಲ್ಲ ಅನ್ನುವಂತಹ ಕಂಪ್ಲೇಂಟ್ ತುಂಬಾ ಜನಗಳ ಹತ್ರ ಬರ್ತಾ ಇದೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಸುಧಾರಿಸಿದೆ ಅದ್ರಲ್ಲಿ ಮಾಡೋದು. ನಾವೆಲ್ಲ ಶುರು ಮಾಡಿದ ಸಮಯದಲ್ಲಿ ಸುಮ್ನೆ ಗೋಣಿಚೀಲದೊಳಗಡೆ ಹಾಕಿ ಮಾಡ್ತಾ ಇದ್ವಿ. ಅಂದ್ರೆ 1 ಲೇಯರ್ ಎಲೆ ಹಾಕೋವಿ, 1 ಲೇಯರ್ ಸಗಣಿ ಹಾಕೋವಿ, 1 ಲೇಯರ್ ಮನೆ ಕಿಚನ್ ಕಾಂಪೋಸ್ಟ್ ಹಾಕ್ತಾ ಇದ್ವಿ, ಕಿಚನ್ ವೇಸ್ಟ್ ಗಳನ್ನ ಹಾಕ್ತಾ ಇದ್ವಿ. ಕಿಚನ್ ವೇಸ್ಟ್ ಅಲ್ಲಿ ನೀವು ಕಾಫಿ ಪುಡಿ ಚರ್ಲ್ ಹಾಕ್ಬೋದು, ಟೀ ಚರ್ಲ್ ಹಾಕ್ಬೋದು, ಹಣ್ಣಿನ ಸಿಪ್ಪೆಗಳು ಹಾಕ್ಬೋದು, ತರಕಾರಿ ಸಿಪ್ಪೆಗಳು ಹಾಕ್ಬೋದು. ಎಲ್ಲವನ್ನು ಅಂದ್ರೆ ಹೆಚ್ಚು ಕಡಿಮೆನಲ್ಲಿ 1-2 ಇರೋ ಮನೇಲಿ ಕೂಡ ಸಾಧಾರಣವಾಗಿ ಒಂದು 3 ಲೀಟರ್ನಷ್ಟು ಕಿಚನ್ ವೇಸ್ಟ್ ಬರುತ್ತೆ ಒಂದ್ ದಿವಸಕ್ಕೆ. ಅಂದ್ರೆ ಇದನ್ನ ಉಪಯೋಗಿಸ್ಕೊಂಡಾಗ ನಮ್ಮ ತಾರಸಿ ತೋಟಕ್ಕೆ ಬೆಸ್ಟ್ ಕಾಂಪೋಸ್ಟ್ ಅದು ಅಂತ ನಾನು ಹೇಳ್ತೀನಿ. ಸಗಣಿಯ ಅವೈಲಬಿಲಿಟಿ ಇಲ್ಲದೆ ಇರುವಾಗ ಕೂಡ ನಾವು ಸ್ವಲ್ಪ ಬೇರೆ ಬೇರೆ ತರಹದ ಎಲೆಗಳನ್ನ ಮಿಶ್ರ ಮಾಡಿಕೊಂಡು ಇದ್ರ ಜೊತೆಗೆ, ಅಂದ್ರೆ ಯಾಕೆಂದ್ರೆ ಕಿಚನ್ ವೇಸ್ಟ್ ಒಂದನ್ನೇ ಹಾಕಿದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ವಾಸನೆ ಬರುವಂತಹ ಚಾನ್ಸಸ್ ಜಾಸ್ತಿ. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಒಣಗಿದೆಲೆಗಳನ್ನ ಅದ್ರ ಮೇಲ್ಗಡೆ ಹಾಕ್ತಿವಿ. ಒಣಗಿದೆಲೆ ಬೇಕು ಅಂದ್ರೆ ನಮ್ಮನೆ ಮುಂದ್ಗಡೆ ಹಾಕಿರೋ ಮರದಿಂದ ಬಿದ್ದಿದ್ದ ಎಲೆಗಳನ್ನ ಸ್ವಲ್ಪ ಸಂಗ್ರಹಣೆ ಮಾಡಿ ಇಟ್ಕೋಬಹುದು, ಅಥವಾ ಹಸಿ ಎಲೆಗಳನ್ನೇ ಗಿಡದಿಂದ ಪ್ರೂನ್ ಮಾಡಿದ್ದನ್ನೆಲ್ಲಾನು ಬಳಸ್ಕೋಬಹುದು ಇದ್ರ ಜೊತೆಗೆ. ಈ ರೀತಿ ಮಾಡೋದ್ರಿಂದ ಉತ್ತಮವಾದ ಕಾಂಪೋಸ್ಟ್ ನಮಗ್ ದೊರೆಯುತ್ತೆ ಮೇಡಮ್. ಇವಾಗೆಲ್ಲ ಬರ್ತಾ ಇದೆ, ಬೇಕಾದಷ್ಟು ಕಂಪನಿಗಳವರು ಬಕೆಟ್ಗಳಲ್ಲಿ ಹಾಕುವಂತದ್ದು, ಅದಕ್ಕೆ ಕೆಲವು ಇದ್ರದನ್ನ ಇಫೆಕ್ಟಿವ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಅದನ್ನ ಹಾಕುವಂತಹ ಪೌಡರ್ನ ಅವರೇ ಸಪ್ಲೈ ಮಾಡ್ತಾರೆ. ಇದೆಲ್ಲ ಮಾಡಬಹುದು, ಕೆಲವೆಲ್ಲವೂ ಸ್ವಲ್ಪ ಕಾಸ್ಟ್ಲಿ ಆಗ್ಬಹುದು, ಬಟ್ ಸಾಧಾರಣವಾಗಿ ಮಾಡುವಾಗ ನಿಮಗೆ ದಿಸ್ ಇಸ್ ದಿ ಬೆಸ್ಟ್ ಮೆಥಡ್ ಮನೆ ಒಳಗಡೆ. ಅದು ಬಿಗಿನರ್ಸ್ಗೆ ಶುರು ಮಾಡುವಾಗ ನಾವು ಚೀಲದಲ್ಲಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ 1.5 ತಿಂಗಳು 2 ತಿಂಗಳಲ್ಲಿ ಅದು ಆಲ್ಮೋಸ್ಟ್ ಅರ್ಧದಷ್ಟಕ್ಕೆ ಇಳ್ಕೊಳ್ಳುತ್ತೆ. ಅದು ಚೀಲದ ಭರ್ತಿ ಇದ್ದಿದ್ದು ಅರ್ಧ ಆಗುತ್ತೆ. ಅವಾಗ ನೀವು ಒಂದ್ಸತಿ ಅದನ್ನ ತಾಳ್ಮೇಲೆ ಮಾಡಿ ಪುನಃ ಅದನ್ನ ಹಾಗೆ ಇಟ್ರೆ ಇನ್ನು 1 ತಿಂಗಳೊಳಗಡೆಯಲ್ಲಿ ನಿಮ್ಗೆ ಉತ್ತಮವಾದ ಕಾಂಪೋಸ್ಟ್ ಸಿಗುತ್ತೆ. ಓಕೆ ಮ್ಯಾಮ್, ಬಟ್ ಆ ತೇವಾಂಶ ಬರಬಾರದು ಅಂದ್ರೆ ನಾವು ಇಲ್ಲ, ತೇವಾಂಶ ಇರ್ಲೇಬೇಕು ಮೇಡಮ್. ತೇವಾಂಶ ಇಲ್ಲದೆ ಇದ್ರೆ ಒಣಗೋಗುತ್ತೆ ನಿಮ್ಗೆ ಅಷ್ಟೇನೆ. ಅದು ಒಣಗಿದ ಗೊಬ್ಬರ ಚೆನ್ನಾಗಿರಲ್ಲ. ಹಾಗೇನೇನೆ ಜಾಸ್ತಿ ಕೂಡ ಆಗಬಾರ್ದು. ನೀರ್ ಜಾಸ್ತಿ ಆದ್ರೆ ಕೊಳತೋಗುತ್ತೆ, ಕೊಳಿಬಾರ್ದು ಕಾಂಪೋಸ್ಟ್ ಯಾವತ್ತುವೆ. ಅದರಿಂದನೇನೆ ಕಿಚನ್ ವೇಸ್ಟ್ ಅಲ್ಲಿ ನಿಮಗೆ ನೀರಿನ ಅಂಶ ಇದ್ದೇ ಇರುತ್ತೆ. ಹಣ್ಣಿನ ಸಿಪ್ಪೆ ಒಳಗಿರುತ್ತೆ, ತರಕಾರಿ ಸಿಪ್ಪೆ ಒಳಗಿರುತ್ತೆ, ಎಲ್ಲತ್ರಲ್ಲೂ ನೀರಿನ ಅಂಶ ಇರುತ್ತೆ. ಕಾಫಿ ಚರಲು, ಟೀ ಚರಲಲ್ಲಿ ನೀರಿರುತ್ತೆ. ಈ ನೀರಿನ ಅಂಶ ಸಾಕು ಅದಕ್ಕೆ. ಹಾಗೂ ನಿಮ್ಗೆ ಒಂದ್ ವೇಳೆ ಅನುಮಾನ ಆದ್ರೆ, ಅಂದ್ರೆ ಯಾವ ತಿಂಗಳಲ್ಲಿ, ಸಮ್ಮರ್ ನಲ್ಲಿ 3 ತಿಂಗಳೊಳಗಡೆನಲ್ಲಿ ಬಹಳ ಬೇಗ ಒಣಗುವಂತಹ ಸಾಧ್ಯತೆಗಳಿರುತ್ತೆ. ಅಂತ ಟೈಮಲ್ಲಿ ನೀವು ಚೀಲ ಬಿಚ್ಚಿಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನ ಚುಂಕಿಸ್ಬೋದು. ಆ ನೀರ್ ಚುಂಕ್ಸೋ ಟೈಮಲ್ಲಿ ನಿಮ್ ಮನೇಲಿ ಮಜ್ಜಿಗೆ ವೇಸ್ಟ್ ಆಗ್ತಾ ಇದ್ರೆ ಆ ಮಜ್ಜಿಗೆ ಕೂಡ ಹಾಕ್ಬೋದು, ಎಳ್ನೀರ್ ಇದ್ರೆ ಎಳ್ನೀರ್ ಹಾಕ್ಬೋದು. ಎಲ್ಲವೂ ಪೋಷಕಾಂಶಗಳನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಕಾಂಪೋಸ್ಟ್ ಡಿಕಂಪೋಸ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಅನುಸೂಯ ಶರ್ಮಾ ಅವರಿದ್ರು. ಖಂಡಿತ ಅವರು ಈ ಒಂದು ನಗರ ಪ್ರದೇಶಗಳಲ್ಲಿ ಮನೆಯ ಮೇಲೆ ಹೇಗೆ ತೋಟ ಮಾಡೋದು ಅನ್ನುವಂತಹ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರು. ಖಂಡಿತ ನಮ್ಮ ಹಿರಿಯ ನಾಗರಿಕರಲ್ಲಿ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ಮೇಲ್ ಮುಖಾಂತರ ನೀವು ತಿಳಿಸಬಹುದು. ನಮ್ಮ ಮೇಲ್ ಐ ಡಿ radioactive 90.4 mszcr@gmail.com. ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ನೀವು ಮಿಸ್ ಆಗಿದ್ದಲ್ಲಿ ಈ ಒಂದು ಕಾರ್ಯಕ್ರಮನ iRadio ವೆಬ್ಸೈಟಲ್ಲಿ ಈ ಒಂದು ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ.
ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್. ಆಕ್ಟಿವ್. ಆಕ್ಟಿವ್.